ಪಿ ಘಾಟಿಗೆ ಅವರು, ಸುನೀಲ್ ಹನುಮಣ್ಣವರವರು, ನಮ್ಮ ಡಾಕ್ಟರ್ ಸೋಣಲ್ಕರ್ ಅವರು, ನಾಯ್ಕ್ ಅವರು, ನಮ್ಮ ಹುಲಗೋಡಿ ಅವರು, ಇನ್ನು ಅನೇಕ ನಾಯಕರ ಜೊತೆ ಅವ್ರ ಜೊತೆ ಕೆಲಸ ಮಾಡಿದಂಥವರು, ಅವರ ಅಭಿಮಾನಿಗಳು. ಈ ಕಾರ್ಯಕ್ರಮ ಕೂಡ ತಾವು ಕೂಡ ಭಾಗವಹಿಸಿದ್ರಿ. ಸೊ ನಮ್ಮನ್ನೆಲ್ಲ ಬಿಟ್ಟು ಹೆಚ್ಚು ಕಮ್ಮಿ 17 ವರ್ಷ ಆಯಿತು ಬಾಣೆ ಸರ್ಕಾರ ಅವರು. ಈ ಭಾಗದಲ್ಲಿ ರಾಜಕಾರಣಿಯಲ್ಲಿ ಅವರು ಮುಂಚೆನೇ ಇರುವಂತ ಒಬ್ಬ ರಾಜಕಾರಣಿಗಳಾಗಿದ್ರು. ಜೊತೆಗೆ ಅವರ ಸಮಾಜ ಸೇವೆ ಕೂಡ ಬಹಳ ಸರಳವಾಗಿತ್ತು. ಅವಾಗ ಕೂಡ ಅವರು ಇರತ್ತೆ ಮಾಡಿದ್ರೆ ಒಂದು ಜೀಪ್ ಇತ್ತು, ಅವ್ರ ಜೀಪ್ನಲ್ಲಿ ಆಡ್ತಿರ ಅವ್ರು ಬಹಳಷ್ಟು ಕಡೆ ಈ ಸಮಸ್ಯೆ ಬಂದಾಗ ಅಲ್ಲಿ ಹೋಗಿ ಬೈಯೋರ ಸಂತ ಪ್ರಯತ್ನ ಮಾಡ್ತಾ ಇದ್ರು. ಅವ್ರನ್ನ ಶಂಕರನಾಥ ಜೊತೆ ನಾವು ನೋಡಿದ್ದೀವಿ ಸ್ಟಾರ್ಟು. ಆ ಸಂದರ್ಭದಲ್ಲಿ ಹೆಚ್ಚು ನಮಗೆ ಬಹಳ ಆತ್ಮೀಯರಾಗಿದ್ರು. ನಾವು ರಾಜಕೀಯ ಪ್ರಾರಂಭದಾಗ ಇಲ್ಲಿ ಬಹಳ ಸಾರಿ ಶಂಕರನಾಥ ಜೊತೆ ನಾವು ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಶಂಕರನಾಥ ಮಕ್ಕಳಿಗೆ ಯಾರು ಕುಣಿತಕ್ಕಿಲ್ಲ, ಒಬ್ಬರೇ ಇರ್ತೀರ ಅವ್ರು. ನನ್ನ ಒಂದ್ಸಾರಿ ಜಬರದಸ್ತಿ ಕುಣಿಸಿ ನಮ್ಗೆ ನೀವು ಕೂಡ ಯಾರು ಕೊಡ್ತಾ ಇಲ್ಲ ಅಂತ. ಅವ್ರ ಊಟಕ್ಕೆ ಇಲ್ಲೇ ಬರ್ತಿದ್ದೀವಿ, ನಾವು ಬಂದಿದ್ದೀವಿ ಸಾಕಷ್ಟು ಸಾರಿ. ಅದಾದ ನಂತರ ಅವರ ನಮ್ಮ ಸಂಬಂಧ ಬಹಳಷ್ಟು ಹತ್ತಿರ ಆಯ್ತು, ಗಟ್ಟಿ ಆಯ್ತು. ಅವ್ರು ಇರುವವರೆಗೆ ಅವ್ರ ಜೊತೆ ನಾವು ಬಹಳಷ್ಟು ಆತ್ಮೀಯತೆ ಅನ್ಯೋನ್ಯವಾಗಿದ್ದೀವಿ. ಸೊ ಅಂತ ಎತ್ತರಕ್ಕೆ ಬೆಳೆದ್ರು ಕೂಡ ಬಹಳ ಕೆಳಮಟ್ಟದಲ್ಲಿ ಅವರು ಕೆಲಸ ಮಾಡ್ತಿದ್ರು. ಮತ್ತು ಬಹಳ ದೊಡ್ಡವರು ಸಣ್ಣವರನ್ನು ಭ್ರಮೆ ಅವರಲ್ಲಿ ಇರಲಿಲ್ಲ. ನಾವು ಬಹಳ ಸಣ್ಣವರು ಇದ್ದ ಕಡೆ ನಮಗೆ ಬಹಳ ಶಂಕರಾನಂದವ್ರಿಗೆ ಪರಿಚಯ ಮಾಡಿಕೊಡುವಂತ ಕೆಲಸ ಅವ್ರ ಜೊತೆ ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಮಗೆಲ್ಲ. ಸೊ ಹೀಗಾಗಿ ಅವ್ರು ಬಿಟ್ಟು ಹೋದಂತ ಬಹಳಷ್ಟು ಇನ್ನೂ ಸಿದ್ಧಾಂತಗಳು ಕೂಡ ನಮ್ಮ ಕಣ್ಣು ಮುಂದಿದೆ. ಬಹಳ ಸರಿ ಯಾವುದೋ ಘಟನೆ ಬಂದಾಗ ಸರ್ಕಾರ ಹಿಂಗ್ ನಡೀತಿದ್ರು, ಹಂಗ್ ನಡೀತಿದ್ರು, ನೀವು ನಡಿಬೇಕಂತ ಬಹಳ ಜನ ಇವು ಮಾತಾಡ್ಕೊಳ್ತಾರೆ. ಸೊ ಅವ್ರು ಬಿಟ್ಟವರು ಕೂಡ ಅವರ ವಿಚಾರಗಳು, ಅವ್ರು ಮಾಡಿದಂತ ಕೆಲಸ, ಅವ್ರ ಗಟ್ಟಿತನ ಇನ್ನೂ ಕೂಡ ನಮ್ಮ ಮುಂದಿದೆ. ನಾನು ಬಹುಶಃ 3-4 ಕಾರ್ಯಕ್ರಮ ಭಾಗವಹಿಸಿರ್ಬೋದು. ಮತ್ತು ಆ ಸಂದರ್ಭ ತೀರ್ಕೊಂಡಾಗ ಬಹುಶಃ ನಾವು ಬಂದಿದ್ದೀವಿ ಇಲ್ಲಿ. ಬಹುಶಃ ನಾವು ಇಲ್ಲೇ ಅವ್ರಿಗೆ ಗೌರವ ಅರ್ಪಿಸುವಂತ ಪ್ರಯತ್ನ ಕೂಡ ಮಾಡಿದ್ದೀವಿ. ಸೊ ಅವ್ರ ಕುಟುಂಬ ಜೊತೆ ಕೂಡ ಅದೇ ನಮ್ಮ ಸಂಬಂಧ ಕೂಡ ಮುಂದುವರಿತಾ ಇದೆ. ಸೊ ಮುಂದುವರಿಯೋಣ. ಅವರ ಹಾಕಿಕೊಟ್ಟಂತ ಮಾರ್ಗದರ್ಶನ ಆದರ್ಶಗಳನ್ನ ನಾವೆಲ್ಲ ಮುಂದುವರಿಸುವ ಪ್ರಯತ್ನ ಮಾಡೋಣ. ಅವರಿಂದ ಕೂಡ ಹಲವಾರು ರಾಜಕೀಯ ಘಟನೆಗಳನ್ನ ನೋಡ್ಲಿಕ್ಕೆ ಸಿಕ್ತು, ನಮಗೂ ಕಲೀಲಿಕ್ಕೆ ಸಿಕ್ತು. ಅದನ್ನು ಕೂಡ ಇವತ್ತು ನಾವು ಮುಂದುವರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅವ್ರು ನಮ್ಮ ಬಿಟ್ಟಾಗಲಿದ್ರು ಕೂಡ ಅವ್ರ ವಿಚಾರಗಳು ನಮ್ಮ ಜೊತೆ ಇರಲಿ, ಅವ್ರ ಕುಟುಂಬ ಜೊತೆ ನಾವು ಇದ್ದೀವಿ, ಮುಂದೆ ಕೂಡ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.